ಕನ್ನಡಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಆರ್ತಿ. ಇದೀಗ ಹೆಡ್ಲೈನ್ಸ್. ಸಾವರ್ಕರ್ ಫೋಟೋ ಹಾಕ್ತೀವಿ, ಮುಟ್ಟಿ ತಾಕತ್ತಿದ್ರೆ ಜನರಿಗೆ ಪ್ರಚೋದನೆ ನೀಡುವ ಕೆಲಸ ಮಾಡುತ್ತಿರುವ ಶಾಸಕ ಅಭಯ ಪಾಟೀಲ್. ಶಾಸಕ ಅಭಯ ಪಾಟೀಲ್ ಈ ರೀತಿ ಸವಾಲು ಹಾಕುವುದು ಯಾವ ನ್ಯಾಯ? ಅಭಯ ಪಾಟೀಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಶಾಸಕ ರಮೇಶ್ ಕುರ್ಜಿ. ಕಿತ್ತೂರು ಶಾಸಕ ಮಹಾಂತೇಶ್ ದೊಡ್ಡಗೌಡರ್ ಅದ್ದೂರಿ ಜನ್ಮದಿನ ಆಚರಣೆ. ಸಾವಿರಾರು ಜನರಿಗೆ ಉಚಿತ ಆರೋಗ್ಯ ಚಿಕಿತ್ಸೆ, ರಕ್ತದಾನ ಶಿಬಿರ. ಅರ್ಧಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಶಾಸಕ ಮಹಾಂತೇಶ್ ದೊಡ್ಡಗೌಡರ್. ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಆಯೋಜನೆ. ಕಿತ್ತೂರು ಮತಕ್ಷೇತ್ರದ ಶಾಸಕ ಮಹಾಂತೇಶ್ ದೊಡ್ಡಗೌಡರ್ ಅವರ 49ನೇ ಜನ್ಮದಿನದ ಅಂಗವಾಗಿ ಶುಕ್ರವಾರ ಎಂಕೆ ಹುಬ್ಬಳ್ಳಿಯಲ್ಲಿ ಅದ್ದೂರಿ ಹುಟ್ಟುಹಬ್ಬ ಆಚರಣೆ ನಡೆಯಿತು. ಕಿತ್ತೂರು ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಹಾಂತೇಶ್ ದೊಡ್ಡಗೌಡರ್ ಅವರ 49ನೇ ಹುಟ್ಟುಹಬ್ಬವನ್ನು ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ನಾಡಿನ ಪರಮ ಪೂಜ್ಯ ಸ್ವಾಮೀಜಿಗಳು ಹಾಗೂ ಈ ಭಾಗದ ಪ್ರತಿಷ್ಠಿತ ರಾಜಕೀಯ ಮುಖಂಡರು ಉದ್ಘಾಟನೆ ಮಾಡಿದರು. ಸಹಸ್ರಾರು ಅಭಿಮಾನಿಗಳು ಉಪಸ್ಥಿತರಿದ್ದರು. ಬಸವಂತರಾಯ ಟ್ರಸ್ಟ್ ವತಿ ಪ್ರಯತ್ನದಲ್ಲಿ ಯಶಸ್ವಿಯಾದಂತಹ ದಿಟ್ಟ ವೀರ ನಾಯಕರು ಮಹಾಂತೇಶ ಬಸವಂತರಾಯ ದೊಡ್ಡಗೌಡರವರ ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿದೆ. ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ರಕ್ತದಾನ, ಕೊರೋನಾ ಬೂಸ್ಟರ್ ಡೋಸ್ ಲಸಿಕೆ ನೀಡುವುದು, ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಸಾರ್ವಜನಿಕರಿಗೆ ಆರೋಗ್ಯ ಸಂಜೀವಿನಿ ಕಾರ್ಡ್ ವಿತರಣೆಯಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಆಯೋಜನೆ ಮಾಡಲಾಗಿತ್ತು. ನಂತರ ಕಾಲೇಜು ಮುಗಿದ ಅನ್ನುವಂಥ ಹಂತದಲ್ಲಿ ನಮ್ಮ ಜಿಲ್ಲೆಯ ಅತ್ಯಂತ ಪ್ರತಿಷ್ಠಿತ ವಿಶೇಷವಾಗಿ ಹಾರು ತುರಾಯಿಗಳಿಗೆ ಬ್ರೇಕ್ ನೀಡಿದ ಮಹಾಂತೇಶ್ ದೊಡ್ಡಗೌಡರ್ ಸಾರ್ವಜನಿಕರಿಂದ ಕೇವಲ ಆಶೀರ್ವಾದ ಪಡೆದರು ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅಭಿಮಾನಿಗಳಿಗೆ ಬಾಳೆ ಎಲೆ ಊಟ ಉಣಬಡಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಸಾಕಷ್ಟು ಸಂಖ್ಯೆಯಲ್ಲಿ ನಿಮ್ಮೆಲ್ಲ ಅಭಿಮಾನಿಗಳು ಬಂದಿದ್ದಾರೆ. ಯಾವ ರೀತಿ ಜನರ ಒಂದು 49ನೇ ಹುಟ್ಟುಹಬ್ಬ ನಾನು ಮತ್ತೆ ಮಗಳಿಗೆ ಹೇಳ್ತಿಲ್ಲ. ಹುಟ್ಟುಹಬ್ಬ ಹೆಸರಿಗೆ ಮಾತು ಹುಟ್ಟುಹಬ್ಬ. ಆ ಹುಟ್ಟುಹಬ್ಬ ಒಂದು ಹೆಸರನ್ನ ನನ್ನ ಸ್ನೇಹಿತ ಬಳಗು ಕಳೆದ 5 ವರ್ಷದಿಂದ 2-3 ಹೆಲ್ತ್ ಕ್ಯಾಂಪನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಅದು ಮಾಡಿದಂಥ ಹಂತವಾಗಿ ಇವತ್ತು 49ನೇ ಹುಟ್ಟುಹಬ್ಬ ಸಂದರ್ಭದಲ್ಲಿ ವಿಶೇಷವಾಗಿ ಎಂಕೆ ಹುಳಿ ಗ್ರಾಮದ ಒತ್ತಾಯ ಮೇಗೆ ನಾವು ಎಂಕೆ ಹುಳಿ ಗ್ರಾಮದಲ್ಲಿ ಮಾಡಬೇಕು, ಸುತ್ತಮುತ್ತ ಬರ್ತದೆ ಎಲ್ಲರಿಗೆ ಶಂಟಾಗುತ್ತೆ ಅಂತೇಳಿ ಅದು ಒಳ್ಳೆಯವಾದಂಥ ಪ್ರಶಸ್ತವಾದಂಥ ಜಗವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಎಲ್ಲ ಸ್ನೇಹಿತರ ಬಳಗ, ಆತ್ಮೀಯ ನನ್ನ ಬಂಧುಗಳು, ನನಗೆ ಗೊತ್ತಿಲ್ಲ ಎಲ್ಲಿಂದ ಹೋಗತ್ತಂತಂದು ಹಾಕತ್ತ ಗೊತ್ತಿಲ್ಲ, ತಮ್ಮ ಕಿಶೆಯಿಂದ ಎಲ್ಲೇ ಹೋಗ್ಕೊಂಡು ಭಾಳ ಚೆನ್ನಾಗಿ ಹೆಲ್ತ್ ಕ್ಯಾಂಪನ್ನು ಮಾಡಿದ್ವಿ. 50 ಜನ ಡಾಕ್ಟ್ರನ್ನ ಕರೆದುಕೊಂಡು ವಿವಿಧ ಹಂತ ಎಲ್ಲ ಡಾಕ್ಟರ್ಗಳ ಸರ್ವಿಸನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲ ನನಗೆ ಭಾಳ ಸಂತೋಷ ಅನ್ನಿಸಿದ. ನಮ್ಮ ಮನೆಯಲ್ಲಿ ನನ್ನ ತಂದೆಯನ್ನು, ನನ್ನ ತಾಯಿಯನ್ನು, ನನ್ನ ಸಹೋದರನ್ನು, ನನ್ನ ಮಕ್ಕಳನ್ನು ನಾನು ಮಾಡಿದೆ. ಯಾವ ರೀತಿ ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ನಾನು ಯಾವ ರೀತಿ ಚೆಕಪ್ ಮಾಡ್ತಿಲ್ಲ ಅಷ್ಟು ನನಗೆ ಇವತ್ತು ಖುಷಿಯಾಗಿದೆ. ಯಾಕಂದರೆ ವಿಶೇಷವಾಗಿ ದೇಶದ ನೆಚ್ಚಿನ ನಾಯಕರಂಥ ಮೋದಿಜಿಯವರ ಕನಸು ಈ ಒಂದು ಕುಟುಂಬಕ್ಕೆ 5 ಲಕ್ಷ ಆಯುಷ್ಮಾನದ ABH ಕಾರ್ಡನ್ನು ಕೊಡ್ತಕ್ಕಂಥ ಒಂದು ಒಳ್ಳೆಯ ಯೋಜನೆಯನ್ನು ಇವತ್ತು ಆರೋಗ್ಯ ಇಲಾಖೆ ಹಮ್ಮಿಕೊಂಡಿದೆ. ವಿಶೇಷವಾಗಿ KLE ಸಂಸ್ಥೆ ಇರ್ಬೋದು, ಜೊತೆಗೆ ಮಲ್ಲಪ್ಪಗೌಡ ಸಂಸ್ಥೆ, ಲೇಕ್ಯೂ ಸಂಸ್ಥೆ, ಬೀಮ್ಸು, ಸ್ಥಳೀಯ ಎಲ್ಲ ಸಹಕಾರ ಆಸ್ಪತ್ರೆ, ಸ್ಥಳೀಯ ಎಲ್ಲ ಡಾಕ್ಟರ್ ಅಂತ ಗಡಿಗೆ ಆಸ್ಪತ್ರೆ ಬತ್ತಗಳು ಎಲ್ಲ ಕೂಡಿ ಭಾಳ ಯಶಸ್ವಿಯಾಗಿ ಈ ಒಂದು ಆರೋಗ್ಯ ಶಿಬಿರನ ಯಶಸ್ವಿ ಮಾಡಿದಾಗ ಅವೆಲ್ಲ ಬರ್ತಕ್ಕಂಥ ಮುಂದಿನ ದಿನಮಾನದಲ್ಲಿ ಕಣ್ಣು ಆಪರೇಷನ್ಗಳನ್ನ ಅವೆಲ್ಲ ಪೇಷಂಟ್ಗಳನ್ನ ಸಹಿತ ಫಾಲೋಅಪ್ ಮಾಡ್ತಕ್ಕಂಥ ಕೆಲಸನ ನಮ್ಮ ಗೆಳೆಯ ಬಳಗ ನಮ್ಮ ಪಕ್ಷದಿಂದ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರ ಜೊತೆಗೆ ವಿಶೇಷವಾಗಿ ಸಾಧಕ ಒಂದು ಸನ್ಮಾನ ಗೌರವ ತಮಗೆಲ್ಲ ಗೊತ್ತಾ ಭಜಂತಿ ಅಂತಕ್ಕಂಥ ನಮ್ಮ
ನಂಬಿಕೆ ಬೆಳೆದವು. ಪದ್ಮಶ್ರೀ ಪ್ರಶಸ್ತಿಯನ್ನು ಗೊತ್ತಿಲ್ಲ, ನನಗೊಂದು ಮಾತನ್ನು ಹೇಳಿದೆವು ಪ್ರಶಸ್ತಿ ಸಿಕ್ಕಿಂದ. ನಾನು ಕರ್ನಾಟಕದವ, ನನ್ನ ತಮಿಳು ಕೋಟದಲ್ಲ ಪದ್ಮಶ್ರೀ ಬಂದದ, ನನ್ನನ್ನು ಗುರುತಿಸ್ತಕ್ಕಂಥ ಕೆಲಸ ನನ್ನಿಂದ ಆಗಬೇಕು, ನಮ್ಮ ಊರಿಂದ ಆಗ್ಬೇಕಂತ ನನಗೆ ಫೋನ್ ಮುಖಾಂತರ ಮಾಡಿ. ಇಲ್ಲಾಗಿ ನಾನು ಸಮಯ ಸಂದರ್ಭ ಬಂದಾಗ ಒಳ್ಳೆಯ ಕಾರ್ಯಕ್ರಮ ತಮ್ಮನ್ನ ಗುರುತಿಸಿದಾಗ ಇವತ್ತು ಅವು ಕಾರ್ಯಕ್ರಮ ಸಾಧಕ ಎಷ್ಟೋ ಜನ ಸ್ಪೋರ್ಟ್ಸ್ಮನ್ಸ್ ಇದ್ದಾಗ, ಎಷ್ಟೋ ಜನ ಒಳ್ಳೊಳ್ಳೆ ಅಂಧ ಮಕ್ಕಳನ್ನ ಸಂಸ್ಥೆಗಳನ್ನ, ವಿಶೇಷವಂತ ಒಳ್ಳೊಳ್ಳೆ ಸೈನಿಕರನ್ನ, ಒಳ್ಳೊಳ್ಳೆ ನಿವೃತ್ತಿವಂಥ ಶಿಕ್ಷಣ ಕುಸ್ತಿಪಟುಗಳನ್ನ ಹುಡುಕಾಡಿ ಇವತ್ತು 26 ಜನ ಸಾಧಕರ ಸಮಾವೇಶ ಮಾಡ್ತಾರೆ. ಭಾಳ ಖುಷಿ ಅನ್ನಿಸ್ತು. ಅದ್ರ ಜೊತೆಗೆ ಇನ್ನೊಂದು ಭಾಳ ಜನ 8ರಿಂದ 10 ಜನ ದೇಹ ದಾನವನ್ನು ಮಾಡ್ತಾರೆ, ಅಂಗಾಂಗ ದಾನವನ್ನು ಮಾಡ್ತಾರೆ, ಚರ್ಮದ ದಾನವನ್ನು ಮಾಡ್ತಾರೆ, ಕಣ್ಣಿನ ದಾನವನ್ನು ಸ್ವಲ್ಪ ಘೋಷಣೆ ಮಾಡಿ ಇವತ್ತು ತಮ್ಮ ಜೊತೆಗೆ ಅಗ್ರಿಮೆಂಟನ್ನು ಕೇಲಿ ಸಂಸ್ಥೆ ಜೊತೆ ಮಾಡಿಕೊಡ್ತಕ್ಕಂಥದ್ದು. ನಮ್ಗೆ ಗೊತ್ತು ಹೇಳೋದು ಭಾಳ ಹಗ್ಗದ, ಆದರೆ ಅಗ್ರಿಮೆಂಟ್ ಮಾಡೋದು ಭಾಳ ತೊಂದರೆ ಇದೆ. ಇವತ್ತು ಅವನ್ನೆಲ್ಲ ಮಾಡ್ತಕ್ಕಂಥ ಎಲ್ಲ ಎಮ್ಮೆಂದಿ ತಾಯಂದಿಗೆ ಸೌದಿ ಭಾಳ ಖುಷಿಯಿಂದ ನನಗೆ ಭಾಳ ಸಂತೋಷ. ಅನೇಕ ಜನಪ್ರಿಯ ಯೋಜನೆಗಳನ್ನು ಅವರು ರೂಪಿಸಿಕೊಂಡು ಅವುಗಳನ್ನೆಲ್ಲ ಅನುಷ್ಠಾನಕ್ಕೆ ತರುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಭಾಗದ ರೈತರಿಗಾಗಿ ಕೆರೆಗಳನ್ನು ತುಂಬಿಸುವಂಥ ಒಂದು ಯೋಜನೆಯನ್ನು ಮಾಡಿ ಈ ಭಾಗದ ಸುಮಾರು 70ಕ್ಕಿಂತಲೂ ಹೆಚ್ಚು ಕೆರೆಗಳನ್ನು ತುಂಬಿಸಿರುವಂಥದ್ದು ನಮ್ಮ ಭಾಗದ ರೈತರಿಗೆ ವರದಾನ ಆಗಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ನಮ್ಮ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಶೇಷವಾಗಿರುವಂಥ ಅನುದಾನವನ್ನು ತರುವುದರ ಮೂಲಕ ಕಿತ್ತೂರು ಕೋಟೆಯನ್ನು ಪುನರ್ ನಿರ್ಮಾಣ ಮಾಡುವಂಥ ಒಂದು ವಿಶೇಷವಾಗಿರುವಂಥ ಒಂದು ಯೋಜನೆಯನ್ನು ಅವರು ಹಾಕಿಕೊಂಡಿರುವಂಥದ್ದು ಈ ಭಾಗದ ಜನರ ಭಾಗ್ಯ ಅಂತ ಹೇಳಿ ನಾವೆಲ್ಲ ಭಾವಿಸಿಕೊಂಡಿದ್ದೀವಿ. ವಿಶೇಷವಾಗಿ ಎಲ್ಲ ಜನರೊಡನೆ ಸ್ಪಂದಿಸುವಂಥ ಒಂದು ಮನೋಭಾವ ನಮ್ಮ ಶಾಸಕರಾಗಿರುವಂಥ ಮಹಾಂತೇಶ್ ದೊಡ್ಡಗೌಡರವರು. ಯಾವುದೇ ಒಬ್ಬ ಜನಸಾಮಾನ್ಯ ವ್ಯಕ್ತಿಗಳು ಕೂಡ ನೇರವಾಗಿ ಶಾಸಕರನ್ನ ಭೇಟಿಯಾಗಬಹುದು, ಶಾಸಕರಿಗೆ ತಮ್ಮ ಅಹವಾಲನ್ನು ಹೇಳಿಕೊಳ್ಬಹುದು, ಶಾಸಕರ ಮುಖಾಂತರ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಈ ರೀತಿಯಲ್ಲಿ ಅತ್ಯಂತ ಸರಳ ಸಜ್ಜನಿಕೆಯ ಮತ್ತು ನೈರ್ಮಲ್ಯ ಸಂಪನ್ನರಾಗಿರುವಂತವರು ಮಹಾಂತೇಶ್ ದೊಡ್ಡಗೌಡರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸಿಕೊಳ್ತಾ ಇದ್ದೇವೆ. ಅವರು ಸಾಕಷ್ಟು ಈ ಭಾಗದಲ್ಲಿ ಜನಪರ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲೂ ಕೂಡ ಜನರ ಪಕ್ಷದಲ್ಲಿ ನಿಲ್ಲುವಂತ, ಜನರಿಗೆ ಸಹಾಯ ಸಹಕಾರವನ್ನು ಮಾಡುವಂತ, ಜನಸೇವೆಯೇ ಭಗವಂತನ ಸೇವೆ ಅಂತೇಳಿ ತಿಳಿದುಕೊಂಡಿರುವಂತಹ ವ್ಯಕ್ತಿ ಅಂದ್ರೆ ಮಹಾಂತೇಶ್ ದೊಡ್ಡಗೌಡರು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಯಾಕಂದ್ರೆ ಜನಸೇವೆಯಲ್ಲಿ ನಾವು ಇವತ್ತು ಭಗವಂತನ ಸೇವೆಯನ್ನು ಮಾಡಬೇಕಾಗ್ತದೆ. ಭಗವಂತ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಭಗವಂತ ನಿರಾಕಾರ ಸ್ವರೂಪ. ಭಗವಂತನ ಸೇವೆ ಮಾಡಬೇಕಂದ್ರೆ ನಾವು ಸಮಾಜದ ಸೇವೆಯನ್ನು ಮಾಡಬೇಕು. ಜನಸೇವೆಯನ್ನು ಮಾಡೋದ್ರ ಮೂಲಕ ಭಗವಂತನಿಗೆ ನಾವೆಲ್ಲ ನಮ್ಮ ಶ್ರದ್ಧೆಯನ್ನ ಸಲ್ಲಿಸಬೇಕು ಅನ್ನುವಂಥ ಒಂದು ಮಾತನ್ನ ಅನೇಕ ಮಹಾತ್ಮರು, ಅನುಭಾವಿಗಳು ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ನೋಡಿದ್ರೆ ಗೊತ್ತಾಗ್ತದ ಮಹಾಂತೇಶ್ ದೊಡ್ಡಗೌಡ ಅವರ ಅಭಿಮಾನಿಗಳು ಎಷ್ಟಿದ್ದಾರೆ ಅಂತ ನಮಗೆ ನೋಡ್ಲಿಕ್ಕೆ ಗೊತ್ತಾಗ್ತದೆ. ಒಬ್ಬ ವ್ಯಕ್ತಿ ಇಡೀ ಜೀವನದಲ್ಲಿ ಜನರ ಸೇವೆ ಮಾಡಿ ಜನರ ಆಶೀರ್ವಾದ ಗಳಿಸಿದ್ದನ್ನು ನೋಡಿದವರು ಇವತ್ತು ನಮ್ಗೆ ನೋಡ್ಲಿಕ್ಕೆ ಸಿಗ್ತದ. ಕಿತ್ತೂರು ನಾಡಿನಲ್ಲಿ ಐತಿಹಾಸಿಕ ನಿರ್ಮಾಣ ಮಾಡುತ್ತಿರುವ ಈ ನನ್ನ ಮಿತ್ರ ಬಹುತೇಕ ಕಿತ್ತೂರು ಕ್ರಾಂತಿನ ಅಂತ ಅನ್ಬೋದು. ಇದು ನೋಡಿ, ಸುಮಾರು 1000 ಕೋಟಿ ನನ್ನ ಇಡೀ ಬೆಳಗಾವಿ ಜಿಲ್ಲೆ ಹೆಚ್ಚಿನ ಅನುದಾನ ತಂದು ಈ ಕಿತ್ತೂರು ಭಾಗವನ್ನು ಸುಫಲಾಂಶ ಮಾಡಿದ್ದು ವ್ಯಕ್ತಿತ್ವ ಇವತ್ತು ದೊಡ್ಡಗೌಡವ್ರದ್ದು. ಅದಕ್ಕೆ ಇವತ್ತು ಪ್ರೇಮದಿಂದ ರೈತರು, ಅಭಿಮಾನಿಗಳೆಲ್ಲ ಇವತ್ತು ಕೂಡಿದ್ದಾರೆ. ಅವ್ರದ್ದು ಮತ್ತು ಅವ್ರಿಗಿಂತ ಅವ್ರ ತಂದೆಯವರು ನಾನು ಬಹಳ ಕೇವಲ. ಅವ್ರ ತಂದೆಯವರ ಜೊತೆಗೆ ನಾನು ರಾಜಕೀಯ ಮಾಡಿದವನು. ಅವ್ರ ತಂದೆಯವರು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಾಗ ನಾನು ಬಹಳ ಅವರ ಸಮೀಪದವನಿದ್ದವನು. ಅವರು ಶಾಸಕರಾಗಬೇಕಂತ ಆ ಕಾಲದಲ್ಲೂ ಪ್ರಯತ್ನ ಮಾಡಿದ್ರು. ಆದ್ರೆ ಅವರ ಕಾಲ ಅವ್ರ ಮಗ ಬಂದದಂತ ನನಗೆ ಅಭಿಮಾನ ಅನಿಸ್ತಾರೆ. ಇವತ್ತು ನೀರಾವರಿ ತಗೊಂಡ್ರ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಆದರೆ ಬಂದು ಹೋಗುವುದರ ನಡುವೆ ಸಮಾಜದ ಸೇವೆ ನಿರಂತರವಾಗಿ ಜನರ ಮನಸ್ಸಿನಲ್ಲಿ ಉಳಿಬೇಕು ಅಂತಕ್ಕಂಥ ರೀತಿಯಲ್ಲಿ ಮಹಾಂತೇಶ್ ದೊಡ್ಡಗೌಡರವರು 4 ವರ್ಷಗಳಲ್ಲಿ ಅತ್ಯಂತ ಹಿರಿದಾದ ಸಾಧನೆಯನ್ನ ಮಾಡಿದ್ದಾರೆ.
ವ್ಯಕ್ತಿ ರಾಜಕಾರಣದಲ್ಲಿ ಅಧಿಕಾರಿಗಳು ಶಾಶ್ವತವಾಗಿ ಸಿಗೋದಿಲ್ಲ. ಆದರೆ ಸಿಕ್ಕಿರ್ತಕ್ಕಂಥ ಅಧಿಕಾರವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಬಡವರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ನಾವು ಜನರ ಮೆಚ್ಚುಗೆಗೆ ಪಾತ್ರರಾಗ್ತೀವಿ ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸಗಳನ್ನ 4 ವರ್ಷಗಳಲ್ಲಿ ಒಬ್ಬ ಜನಪ್ರಿಯ ಶಾಸಕರಾಗಿ ಆತ್ಮೀಯರಾದ ಮಹಾಂತೇಶ್ ದೊಡ್ಡಗೌಡರವರು ಕಿತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಮಾಡಿದ್ದಾರೆ ಅಂತೇಳಿ ಬಹಳ ಅಭಿಮಾನದಿಂದ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಬಂಧುಗಳೇ, ಕಿತ್ತೂರಿಗೆ ಒಂದು ಐತಿಹಾಸಿಕ ಹಿನ್ನೆಲೆ. ರಾಣಿ ಚೆನ್ನಮ್ಮಳ ಕರ್ಮಭೂಮಿ, ರಾಯಣ್ಣನ ಕರ್ಮಭೂಮಿ ಕಿತ್ತೂರು. ಹಲವಾರು ವರ್ಷಗಳಿಂದ ಕಿತ್ತೂರಿನ ಬಗ್ಗೆ ಹಿಂದಿನ ಸರ್ಕಾರಗಳು ಈ ಭಾಗದ ಅಭಿವೃದ್ಧಿಗಾಗಿ ಮಾತನಾಡ್ತಾ ಹೋದ್ರು. ಆದರೆ ಮಹಾಂತೇಶ್ ದೊಡ್ಡಗೌಡರವರು ಶಾಸಕರಾದ ನಂತರ ಏನು ಈ ಭಾಗದ ಜನರು ಕನಸನ್ನು ಕಂಡಿದ್ರು ಕಿತ್ತೂರಿನ ಅಭಿವೃದ್ಧಿಗಾಗಿ, ಆ ಅಭಿವೃದ್ಧಿಗೆ ಚಾಲನೆ ಸಿಕ್ಕಿದ್ರೆ ಅದು ಮಹಾಂತೇಶ್ ದೊಡ್ಡಗೌಡರವರ ಅವಧಿಯಲ್ಲಿ ಅಂತೇಳಿ ಬಹಳ ಅಭಿಮಾನದಿಂದ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಅಕ್ಕ ಮಹಾಂತೇಶ್ ದೊಡ್ಡಗೌಡರವರ ಹುಟ್ಟಹಬ್ಬಗ ಜನರದ್ದು ಪ್ರವಾಹ ಬಂದಿರಲಿಲ್ಲ. ಜನ ಆ ಕಡೆ ಊಟದ ವ್ಯವಸ್ಥೆ ಇದೆ, ಅಲ್ಲಿ ಫುಲ್ ಇದೆ. ಈ ಕಡೆ ಹೆಲ್ತ್ ಚೆಕಪ್ ಕ್ಯಾಂಪ್ ನಡೀತಾ ಇದೆ, ಅಲ್ಲಿ ಜನ ಫುಲ್ ಇದಾರು, ಇಲ್ಲಿಯೂ ಫುಲ್ ಇದಾರು. ಮತ್ತೊಂದು ಬಾಕಿ ಸಂದರ್ಭದಲ್ಲಿ ಹೇಳ್ತೇನೆ, ಮಹಾಂತೇಶ್ ದೊಡ್ಡಗೌಡರಿಗೆ ಎಲ್ಲರೂ ಹೊರತಾ ಇದೆ. ಆದ್ರೆ ಮಹಾಂತೇಶ್ ದೊಡ್ಡಗೌಡರಿಗೆ ಈ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಧರ್ಮಗುರುಗಳು ಉಪಸ್ಥಿತಿದ್ದಾರಲ್ಲ, ಧರ್ಮ ರಕ್ಷಣೆ ಮಾಡುವಂತ ನಮ್ಮೆಲ್ಲ ಗುರುಗಳ ಸ್ವಾಮೀಜಿ ಅವರ ಎಲ್ಲಿ ಧರ್ಮ ಇರ್ತೈತೆ ಅಲ್ಲೇ ಸ್ವಾಮೀಜಿ ಅವರು ಬರ್ತಾರೆ. ಅದಕ್ಕೆ ಮಹಾಂತೇಶ್ ದೊಡ್ಡಗೌಡರ ಧರ್ಮದಿಂದ ನಡೆಯುವಂತ ನಾಯಕ ಅಂತ ಈ ಸಂದರ್ಭದಲ್ಲಿ ನೀವು ಹೇಳ್ಬೋದು. 4 ಮಂದಿ ಎದ್ದು ಹೋಗ್ತಾರೋ, 4 ಮಂದಿ ಹೊಸೊಬ್ರು ಬರ್ತಾರೋ, ಅದಕ್ಕೆ ಚೇರ್ಗಳು ಸಾಕಾಗ್ತಾ ಇದಾವೆ. ಇಲ್ಲಾಂದ್ರೆ ನೋಡ್ರ ಸ್ವಾಮೀಜಿ ಅವರು ಅಷ್ಟೇ, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಜನನೂ ಅಷ್ಟೇ. ಈಗ ಮಹಂತೇಶ್ ಕವಟಿಗೆ ಅವರ ರಾಜಕೀಯ ಕ್ಷೇತ್ರದಲ್ಲಿ ಹುಟ್ಟಿಸಿದ್ದು ದುಡ್ಡಲ್ಲ, ಹುಟ್ಟಿಸಿದ್ದು ಪ್ರೀತಿ, ಹುಟ್ಟಿಸಿದ್ದು ವಿಶ್ವಾಸ ಮತ್ತು ಆತ್ಮವಿಶ್ವಾಸ ಮತ್ತು ಅವರ ಶ್ರಮೆ. ಇವತ್ತು ಈ ವೇದಿಕೆ ಮೇಲೆ ಈ ಜನರದ್ದು ಉಪಸ್ಥಿತಿ ಇದೆ. ಎಲ್ಲರೂ ಹೇಳ್ತಾರೆ, 2400 ಕೋಟಿ ಹಣ ಮಂಜೂರು ಮಾಡಿ ಕಿತ್ತೂರು ಭಾಗದಲ್ಲಿ ಕ್ರಾಂತಿ ಮಾಡುವಂತ ಕೆಲಸ ಮಹಾಂತೇಶ್ ದೊಡ್ಡಗೌಡರವರು ಮಾಡಿದಾರಂತೆ. 2400 ಕೋಟಿ ಹಣ ತಂದಿದ್ದಾರೆ. ಆದ್ರೆ ಒಂದು ವಿಷಯ ಪ್ರಸ್ತಾಪ ಮಾಡಲಿಕ್ಕೆ ನಾವು ಹೆಮ್ಮೆ ಪಡಿತಾ ಇದೆ. ದೇಶ ಸ್ವತಂತ್ರ ಆಗಿ 75 ವರ್ಷ ಆಯ್ತು. ಎಷ್ಟೋ ಶಾಸಕರಾದ್ರು, ಸಂಸದರಾದ್ರು, ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ಯಾರು ಕೆಟ್ಟವರು ಅಂತ ನಾವು ಹೇಳಿಕ್ ಹೋಗೋದಿಲ್ಲ. ಆದ್ರೆ ಮಹಾರಾಷ್ಟ್ರ ಆಯ್ತು, ಕರ್ನಾಟಕ ಆಯ್ತು, ಗುಜರಾತ್ ಆಯ್ತು, ರಾಜಸ್ಥಾನ ಆಯ್ತು, ಭಾಷೆ ಮೇಲೆ ಬೇರೆ ಬೇರೆ ರಾಜ್ಯಗಳಾದವು. ಈ ಬೆಳಗಾವಿ ಜಿಲ್ಲೆಗ ಮತ್ತು ಮುಂಬೈ ಕರ್ನಾಟಕ ಅಂತ ಹೇಳ್ತಾ ಇದ್ರು. ಆದ್ರೆ 75 ವರ್ಷ ಆದ್ಮೇಲೆ ಒಂದು ಹುಲಿ ಬಂತು ಇಲ್ಲಿ ಶಾಸಕರಾಗಿ ಮಹಾಂತೇಶ್ ದೊಡ್ಡಗೌಡರ ರೂಪದಲ್ಲಿ. ಆ ಹುಲಿ ಬಂದು ಮತ್ತೆ ಕೆಲಸ ಏನು ಮಾಡಿದ್ರೆ ಈ ಉತ್ತರ ಕರ್ನಾಟಕದ ಮುಂಬೈ ಕರ್ನಾಟಕಕ್ಕೆ ಕಿತ್ತೂರು ಕರ್ನಾಟಕ ಮಾಡುವಂತ ಕೆಲಸ ಮಾಡಿದಂತ ಹುಲಿ ಯಾರಿದ್ರೆ ಅದು ಮಹಾಂತೇಶ್ ದೊಡ್ಡಗೌಡ. ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬಂದಿತು. ಸುಮಾರು 30 ರಿಂದ 35 ಸಾವಿರ ಜನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ವಿಶ್ವನಾಥ್ ದೇಸಾಯಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಸಂಕೇಶ್ವರ ಪಟ್ಟಣದಲ್ಲಿ ಪೊಲೀಸ್ ಎಂದು ನಂಬಿಸಿ ಮಹಿಳೆಯೋರ್ವಳ ಚಿನ್ನಾಭರಣ ಎರಗಿಸಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ತಾನು ಪೊಲೀಸ್ ಎಂದು ನಂಬಿಸಿ ಮಹಿಳೆಯ ಚಿನ್ನಾಭರಣ ಎರಗಿಸಿದ್ದ ಆರೋಪಿ ಸದ್ಯ ಸಂಕೇಶ್ವರ್ ಪೊಲೀಸರ ಅತಿಥಿಯಾಗಿದ್ದಾನೆ. ಬಂಧಿತನನ್ನ ಮಹಾರಾಷ್ಟ್ರದ ಸಾಂಗ್ಲಿಯ ಮೊಹಮ್ಮದ್ ಯೂಸುಫ್ ಇರಾನಿ ಎಂದು ಗುರುತಿಸಲಾಗಿದೆ. ಇತ್ತೀಚೆಗೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ವಿಜಯಲಕ್ಷ್ಮಿ ರಾಜು ಚೌಗಲೆ ಎಂಬ ಮಹಿಳೆಗೆ ತಾನು ಪೊಲೀಸ್ ಎಂದು ನಂಬಿಸಿ ಗಮನ ಬೇರೆ ಕಡೆ ಸೆಳೆದು 1,50,000 ರೂಪಾಯಿ ಬೆಲೆಯ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಎಸ್ಪಿ ಸಂಜೀವ್ ಪಾಟೀಲ್ ಹಾಗೂ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಪಿಎಸ್ಐ ಜಿಬಿ ಕೊಂಗ್ನೊಳಿ, ಸಿಬ್ಬಂದಿಗಳಾದ ಬಿವಿ ಹುಲ್ಕಂದ್, ಬಿಕೆ ನಾಗನೂರ್, ಎಂಎಂ ಕರ್ಗುಪ್ಪಿ,
ಎಂಎಂ ಜಂಬಗಿ, ಬಿಎಸ್ ಕಪರಟ್ಟಿ ಮುಂತಾದವರನ್ನ ಒಳಗೊಂಡಿರುವ ವಿಶೇಷ ತಂಡ ರಚಿಸಿ ಕಳ್ಳನ ಪತ್ತೆಗೆ ಜಾಲ ಬೀಸಿದ್ದರು. ಗುರುವಾರ ಆರೋಪಿ ಪತ್ತೆಯಲ್ಲಿದ್ದ ಪೊಲೀಸ್ ಸಿಬ್ಬಂದಿಗಳಿಗೆ ಸಂಶಯಯುಕ್ತವಾಗಿ ಸಿಕ್ಕ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿ ತಪ್ಪು ಒಪ್ಪಿಕೊಂಡಿದ್ದು, ನನ್ನೊಂದಿಗೆ ಇನ್ನೂ 3 ಜನ ಸೇರಿ ಸಂಕೇಶ್ವರ ಪಟ್ಟಣ ಸೇರಿದಂತೆ ನಿಪ್ಪಾಣಿ, ಗೋಕಾಕ ಮತ್ತು ಮಹಾರಾಷ್ಟ್ರದ ಗಡಿಂಗ್ಲಸ್ಗಳಲ್ಲಿ ಇಂತಹ ಕೃತ್ಯ ಎಸಗಿರುವ ಕುರಿತು ಒಪ್ಪಿಕೊಂಡಿದ್ದಾನೆ. ಆರೋಪಿತನಿಂದ 10 ಗ್ರಾಂ ಚಿನ್ನದ ಸರ ಮತ್ತು ಕೃತ್ಯಕ್ಕೆ ಬಳಸಿದ 1 ಮೋಟಾರ್ ಸೈಕಲ್ ಹಾಗೂ ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಂಕೇಶ್ವರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಶಾಸಕ ಅಭಯ್ ಪಾಟೀಲ್ ತಾಕತ್ತು ಇದ್ರೆ ಫೋಟೋ ತೆಗೆಯಲಿ ಎಂದು ಸವಾಲ್ ಹಾಕಿದ್ದಾರೆ. ಇದು ಯಾವ ನ್ಯಾಯ ಎಂದು ಮಾಜಿ ಶಾಸಕ ರಮೇಶ್ ಕುಡ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾವರ್ಕರ್ ಬಗ್ಗೆ ಅನೇಕ ಪುಸ್ತಕಗಳು ಬಂದಿವೆ. ಅವರು ಸ್ವತಂತ್ರ ಹೋರಾಟಗಾರರು. ಆದರೆ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ತಾಕತ್ತು ಇದ್ರೆ ಫೋಟೋ ತೆಗೆಯಲಿ ಎಂದು ಸವಾಲ್ ಹಾಕುತ್ತಿದ್ದಾರೆ. ಇದು ಯಾವ ನ್ಯಾಯ ಎಂದು ಮಾಜಿ ಶಾಸಕ ರಮೇಶ್ ಕುಡ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಶುಕ್ರವಾರ ನಗರದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಅಭಯ್ ಪಾಟೀಲ್ ಅವರು ಸಾವರ್ಕರ್ ಬಗ್ಗೆ ಫೋಟೋ ಹಾಕ್ತೇವೆ, ಮುಟ್ಟಿ ತಾಕತ್ತಿದ್ರೆ ಎಂದು ಹೇಳಿ ಜನರಿಗೆ ಪ್ರಚೋದನೆ ನೀಡುತ್ತಿದ್ದಾರೆ. ಇದು ಸರಿಯಲ್ಲ ಎಂದರು. ನೋಡಿ, ಸಾವರ್ಕರ್ ಬಗ್ಗೆ ಅನೇಕ ಪುಸ್ತಕಗಳು ಬಂದವು. ಪ್ಲಸ್ಸು ಇದೆ, ಮೆರಿಟು ಇದೆ, ಡಿಮೆರಿಟು ಇದೆ. ಅವ್ರ ಕೆಲವೊಂದು ಸ್ಟೇಟ್ಮೆಂಟ್ಗಳು ಕಾಂಟ್ರರಿನೂ ಇವೆ. ಅದರ ಅರ್ಥ ಹಿಂಗಿಲ್ಲ. ನಾವು ನಮ್ಮ ಪಕ್ಷದ ವತಿಯಿಂದ ಆ ಸ್ಟ್ಯಾಂಡ್ ಎತ್ತುಕೊಂಡಿಲ್ಲ. ಆದರೆ ಮುಖ್ಯಮಂತ್ರಿಗಳು ಕಳೆದ ಈ ಫೋಟೋ ಇಡೋದು ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಂಥವೆಲ್ಲ ಏನೂ ಮಾಡೋಕ್ಕೆ ಹೋಗಬೇಕು. ಆದರೆ ದುರ್ದೈವದಿಂದ ಈ ಸ್ಥಳೀಯ ಶಾಸಕರು, ಸೌತ್ ಶಾಸಕರಾದಂಥ ಅಭಯ್ ಪಾಟೀಲ್ ಇವರಿಗೆ ಇವತ್ತು ಸಾವರ್ಕರ್ ನೆನಪಾಗಿ ಅವ್ರ ಫೋಟೋ ಇಡ್ತೇನೆ, ಯಾರಿಗಾದರೆ ತಾಕತ್ತಿದ್ರೆ ಈ ಮಂಟಪದಿಂದ ತೆಗಿಲಿ. ಯಾರಿಗೆ ಚಾಲೆಂಜ್ ಕೊಟ್ಟರ್ರಿ ತೆಗಿತಾರಂತ ಇವ್ರಿಗೆ? ನಾವಂತೂ ತೆಗಿಯೋಕ್ಕೆ ಹೋಗಿಲ್ಲ, ಹೋಗೋ ಸಾಧ್ಯವೂ ಇಲ್ಲ. ಆದರೆ ಇವ್ರಿಗೆ ಯಾರು ಹೇಳಿದ್ರು ಈ ಮಂಟಪದಿಂದ ಈ ಫೋಟೋನ ತೆಗೆಯುವಂಥ ಯಾರಿಗಾದ್ರೆ ಹಿಮ್ಮತ್ತಿಲ್ಲ ಅನ್ನೋದು. ಇಂಥ ಭಾಷೆ ಈಗ ಯಾಕೆ ಬರ್ತಾ ಇದೆ ಅಂದರೆ, ನೀವು ಆ ಪ್ಲ್ಯಾನ್ ಮಾಡ್ತಾ ಇದ್ದೀರಿ. ಮುಂಬರುವ ಇಲೆಕ್ಷನ್ದಲ್ಲಿ ಈ ಜಾತಿಯ ವಿಂಗಡಣೆ, ಧರ್ಮದ ವಿಂಗಡಣೆ ಮಾಡಿ ಏನು ಓಟು ಇನ್ನೂವರೆಗೆ ನೀವು ಅಧಿಕಾರದಲ್ಲಿ ಬಂದಿರಿ, ಅದೇ ಥರದಿಂದ ಮಾಡುವಂಥ ವ್ಯವಸ್ಥೆ ನಿಮ್ಮಿಂದ ಆಗ್ತಿರ್ಬೋದು. ಬಟ್ ಅದನ್ನು ನಾವು ಮಾಡೋರಲ್ಲ. ನೀವು ಮಾಡಿದಂಥ ತಪ್ಪನ್ನು ತೋರಿಸಲಿಕ್ಕೆ ಇವತ್ತಿಲ್ಲಿ ಕುಂತಿದ್ದೇವೆ. ನೀವು ಅದನ್ನು ಸುಧಾರಿಸ್ಕೋಬೇಕು. ಇನ್ನೂ 8 ತಿಂಗಳ ಇಲೆಕ್ಷನ್ ಇದೆ. ಆ ಇಲೆಕ್ಷನ್ಗೆ ಮುಂಚೆ ಈ ಸಾಮಾನ್ಯ ನಾಗರಿಕರಿಗೆ ನ್ಯಾಯ ಕೊಡುವಂಥ ಕೆಲಸ ನಿಮ್ಮಿಂದ ಆಗಬೇಕಂತ. ಸರ್, ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ಜನ ಇದ್ದಾರೆ, ಅವರೇ ತಂದಂಥ ಪೊಲೀಸ್ ಆಫೀಸರ್ ಇದ್ದಾರೆ. ಇನ್ನು ನಾವೇನು ಮಾತಾಡೋದು? ಜಿಎಸ್ಟಿ ಕುರಿತು ಬಿಜೆಪಿಯವರು ವಿರೋಧ ಪಕ್ಷದಲ್ಲಿ ಇದ್ದಾಗ ವಿರೋಧಿಸುತ್ತಿದ್ದರು. ಈಗ ಜಿಎಸ್ಟಿ ತರುವ ಮೂಲಕ ಸಾಮಾನ್ಯ ಜನರಿಗೆ ಆಗುತ್ತಿರುವ ತೊಂದರೆಯ ಬಗ್ಗೆ ಮನವರಿಕೆ ಆಗುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಜಶೇಖರಯ್ಯ ಹಿರೇಮಠ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟದೊಂದು ವಿರಾಮ. B.S. Channabasappa and Sons, The Textile Mall. Grand opening on 26th June at Tilakwadi, Belagavi. होटल आदर्श पैलेस लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स। साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल। होटल आदर्श पैलेस, लिंगराज कॉलेज के पास, कॉलेज रोड, बेलगाव। व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई,
लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ವಿರಾಮದ ಬಳಿಕ ಸ್ವಾಗತ. ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿನ ಮುಸ್ಲಿಂ ಇನ್ಸ್ಪೆಕ್ಟರ್ ಓರ್ವ ಗಣೇಶನನ್ನ ಪ್ರತಿಷ್ಠಾಪಿಸುವ ಮೂಲಕ ಭಾವೈಕ್ಯತೆಯ ಸಂದೇಶ ಸಾರಿದ್ದಾರೆ. ರಾಜ್ಯದಲ್ಲಿ ಹಿಜಾಬ್, ಹಲಾಲ್ ಕಟ್, ಈದ್ಗಾ ಮೈದಾನ ಸೇರಿದಂತೆ ಜಾತಿ ಧರ್ಮದ ದಂಗಲ್ ಜೋರಾಗಿ ಎದ್ದಿರುವ ಈ ಸಮಯದಲ್ಲಿ ಭಾವೈಕ್ಯತೆಯ ಸಂದೇಶ ಸಾರುವ ಅಪರೂಪದ ಘಟನೆಗಳು ಆಗಾಗ ನಡೆಯುತ್ತವೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಹಮ್ಮದ್ ರಫೀಕ್ ತಹಸೀಲ್ದಾರ್ ಮುಸ್ಲಿಂ ಧರ್ಮದವರಾಗಿದ್ದರೂ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಭಾವೈಕ್ಯತೆಯ ಸಂದೇಶ ಸಾರಿದ್ದಾರೆ. ಧರ್ಮದ ಸಂಕೋಲೆಯನ್ನ ಬಿಟ್ಟು ಹಣೆಗೆ ತಿಲಕ ಇಟ್ಟು ತಲೆಗೆ ಕೇಸರಿ ಟೋಪಿ ಹಾಕಿ ಕೇಸರಿ ಶಾಲು ಹಾಕಿ ಠಾಣೆಯ ಸಿಬ್ಬಂದಿಗಳೊಂದಿಗೆ ಗಣೇಶನಿಗೆ ಮಂಗಳಾರತಿ ಹಾಡು ಹೇಳಿ ಸಾಮರಸ್ಯದ ಸಂದೇಶ ಸಾರಿದ್ದಾರೆ. ಇದುವರೆಗೂ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುವ ವಾಡಿಕೆ ಇರಲಿಲ್ಲ. ಆದರೆ ಮುಸ್ಲಿಂ ಧರ್ಮದ ಇನ್ಸ್ಪೆಕ್ಟರ್ ಮಹಮ್ಮದ್ ರಫೀಕ್ ಅವರು ಹೊಸದಾಗಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ವಿಶೇಷವಾಗಿದೆ. ಇನ್ಸ್ಪೆಕ್ಟರ್ ಅವರ ಈ ಕೆಲಸಕ್ಕೆ ಹುಕ್ಕೇರಿಯ ಸಾರ್ವಜನಿಕರು ಹಾಗೂ ನಾಗರಿಕರು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಖಾನಾಪುರ ಸಿವಿಲ್ ಆಸ್ಪತ್ರೆ ಎದುರು ಮಿನಿ ಟ್ಯಾಂಪೋ ಸಂಚಾರ ಹೆಚ್ಚಿದ್ದು ಮಿನಿ ಟ್ಯಾಂಪೋ ಸ್ಟ್ಯಾಂಡ್ ಸ್ಥಳಾಂತರಿಸುವಂತೆ ನಾಗರಿಕರಿಂದ ನಗರ ಪಂಚಾಯಿತಿಗೆ ಮನವಿ ಸಲ್ಲಿಸಲಾಯಿತು. ಖಾನಾಪುರ ಸಿವಿಲ್ ಆಸ್ಪತ್ರೆ ಎದುರು ಸಾಲು ಸಾಲಾಗಿ ಮಿನಿ ಟ್ಯಾಂಪೋಗಳನ್ನು ನಿಲ್ಲಿಸಲಾಗಿದ್ದು ಹೆಚ್ಚಿದ ಮಿನಿ ಟ್ಯಾಂಪೋ ಸಂಚಾರದಿಂದ ರೋಗಿಗಳು ಹಾಗೂ ನಾಗರಿಕರಿಗೆ ತೊಂದರೆ ಉಂಟಾಗುತ್ತಿದೆ. ಮಿನಿ ಟ್ಯಾಂಪೋಗಳನ್ನು ಆಸ್ಪತ್ರೆ ಎದುರು ನಿಲ್ಲಿಸುವ ಬದಲು ಬೇರೆಡೆ ನಿಲ್ಲಿಸುವಂತೆ ನಾಗರಿಕರು ಆಗ್ರಹಿಸಿದ್ದಾರೆ. ಸಿವಿಲ್ ಆಸ್ಪತ್ರೆ ಮುಂಭಾಗದಲ್ಲಿ ನಿಲ್ಲಿಸಿದ ವಾಹನ ಸಂಖ್ಯೆ KA22 D28 17ರ ಟ್ಯಾಂಪೋ ಚಾಲಕನೋರ್ವ ಕಾರು ಚಾಲಕನಿಗೆ ವಾಹನ ನಿಲ್ಲಿಸದಂತೆ ಆವಾಜ್ ಹಾಕಿದ್ದು, ಇದು ನಮ್ಮ ಟ್ಯಾಂಪೋ ಸ್ಟ್ಯಾಂಡ್ ಇರುತ್ತದೆ, ಇಲ್ಲಿ ನಮ್ಮ ವಾಹನಗಳು ಬರುತ್ತವೆ ಎಂದು ಪುಂಡಾಟಿಕೆ ಮೆರೆದಿದ್ದು, ಈ ಮಿನಿ ಟ್ಯಾಂಪೋ ಸ್ಟ್ಯಾಂಡ್ ಅನ್ನು ಶೀಘ್ರವೇ ಬೇರೆಡೆ ಸ್ಥಳಾಂತರಿಸುವಂತೆ ನಗರ ಪಂಚಾಯಿತಿಗೆ ನಾಗರಿಕರು ಮನವಿ ಸಲ್ಲಿಸಿದ್ದಾರೆ. ತಾನಾಜಿ ಗೋರಲ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಖಾನಾಪುರ್. ರಾಯಬಾಗ್ ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ಗಣಪವಮಾನ ಹೋಮ ಹಾಗೂ ಭಾರತೀಯ ಸಂಸ್ಕೃತಿ ಸಂಸ್ಕಾರ ವಿಶೇಷ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ರಾಯಬಾಗ್ ಪಟ್ಟಣದ ಶಿಕ್ಷಣ ಪ್ರಸಾರ ಮಂಡಳಿ ವತಿಯಿಂದ RVR ಆವರಣದಲ್ಲಿ ಹಮ್ಮಿಕೊಳ್ಳಲಾದ ಗಣಪವಮಾನ ಹೋಮ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಸಂಸ್ಕಾರದ ಕುರಿತು ವಿಶೇಷ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮವನ್ನು ಅತಿಥಿಗಳಿಂದ ಸಸಿಗೆ ನೀರುಣಿಸುವ ಮೂಲಕ ಹಾಗೂ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಲಾಯಿತು. ಶಿಕ್ಷಣ ಪ್ರಸಾರ ಮಂಡಳ ರಾಯಬಾಗ್ದ ಅಧ್ಯಕ್ಷ ಹಾಗೂ ಮಾಜಿ ಸಂಸದ ಅಮರ್ ಸಿಂಗ್ ಪಾಟೀಲ್ ಅವರ ಗಣ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಗದುಗಿನ ಶಿವಾನಂದ ಮಠದ ಪೀಠಾಧ್ಯಕ್ಷರಾದ ಜಗದ್ಗುರು ಸದಾಶಿವಾನಂದ ಮಹಾಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ RSS ಉತ್ತರ ಪ್ರಾಂತ ಸರ ಸಂಘಚಾಲಕ ಅರವಿಂದರಾವ್ ದೇಶಪಾಂಡೆಜಿ, ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತದ ಅಧ್ಯಕ್ಷ ರಾಮನಗೌಡ ಪಾಟೀಲ್ ಹಾಗೂ ವಿಶ್ವ ಹಿಂದೂ ಪರಿಷತ್ ಧಾರವಾಡ ಅಧ್ಯಕ್ಷ ಕೌಜಲ್ಗಿ ಆಗಮಿಸಿದ್ದರು. ಈ ವೇಳೆ ಮಾತನಾಡಿದ RSS ಉತ್ತರ ಪ್ರಾಂತ್ಯ ಸರ ಸಂಘಚಾಲಕರಾದ ಅರವಿಂದರಾವ್ ದೇಶಪಾಂಡೆಜಿ, ಭಗವದ್ಗೀತೆ, ರಾಮಾಯಣ ಹಾಗೂ ಮಹಾಭಾರತದ ತತ್ವಸಾರವನ್ನು ಇವತ್ತಿನ ಯುವ ಪೀಳಿಗೆಗೆ ಆಸ್ವಾದಿಸುವ ಸುದೀನ ಬರಬೇಕು. ವಿದೇಶಿ ವ್ಯಾಮೋಹ ತೊಡೆದು ಹಾಕಿ ಸ್ವದೇಶಿ ಪ್ರೇಮ ಚುಮ್ಮಬೇಕು ಎಂದರು. ಅಕ್ಕ, ತಂಗಿ, ತಮ್ಮ, ಅಣ್ಣ ಎಲ್ಲರೂ ಒಟ್ಟಿಗೆ ಇರುವಂಥ ಕುಟುಂಬ. ಆದರೆ ಇವತ್ತು ಜಮಾಯ ಆಗಿದೆ. ಈಗ ಗಂಡ, ಹೆಂಡತಿ, ಕಿಟ್ಟ 3 ಮಂದಿ ಕುಟುಂಬ, ಅಷ್ಟೇ ಸರ್ಕಲ್ಲು. ಬೆಂಗಳೂರಿಗೆ ಯಾರ್ದಾರ ಮನೆಗೆ ಹೋದ್ರೆ ಅವ್ರು ಮುಂಜಾನೆ ಅಂತ ಗಂಡ ಹೆಂಡತಿ ಇಬ್ಬರೇ ಇದ್ರಂದ್ರೆ ಅವರು ಸೀದಾ ದರ್ಶನಿಗೆ ಹೋಗ್ತಾರೆ, ಇಡ್ಲಿ ವಡ ತಿಂತಾರೆ, ಆಫೀಸಿಗೆ ಹೋಗ್ತಾರೆ. ಆಫೀಸಿಗೆ ಹೋಗಿ ಅಲ್ಲೇ ಊಟ ಮಾಡ್ತಾರೆ. ರಾತ್ರಿ ಬರೋ ಮುಂದೆ ಇಬ್ಬರು ಮಾತಾಡ್ಕೊಂಡು ಎಲ್ಲೇ ಒಂದು ಕಡೆ ಊಟ ಮಾಡಿ ಬರ್ತಾರೆ. ನಾವು ತಪ್ಪಿ ಅವ್ರ ಮನೆಗೆ ಹೋದಿವಿ ಅಂದ್ರೆ ಅತಿಥಿ ದೇವೋ ಭವ ಅಂದ್ರೆ ಅತಿಥಿಗೆ ಉಪವಾಸ ದೇವೋ ಭವ ಹಿಂಗಾಗತ್ತೆ. ಇದು ಆಗಬಾರ್ದು ಅಂತಂದರೆ ಮನೆಗಳಲ್ಲಿ ಏನಾಗಬೇಕು? ಗೃಹಿಣಿಯಾಗಿರ್ಬೇಕು. ಅದಕ್ಕೆ ನಮ್ಮ ಕುಟುಂಬ ಪದ್ಧತಿ ಒಂದು ಆತ್ಮೀಯವಾದಂಥ ಬೆಸುಗೆ ಇದ್ದಂಥದ್ದು. ಮತ್ತೊಂದು ಸಂಸ್ಕಾರ ಕೊಡುವಂಥ ಸ್ಥಾನ ಯಾವುದಾದ್ರೆ ನಮ್ಮ ಮನೆ ಇದೆ. ಯಾಕಂದರೆ ಮನೆಯಲ್ಲಿ ನಾವು ಜಾಸ್ತಿ ಇವತ್ತು ನಮ್ಮ ಮಕ್ಕಳು ಇರ್ತಾರೆ, ಒಂದು 6 ತಾಸು 8 ತಾಸು ಸ್ಕೂಲಿಗೆ ಹೋಗಿ ಬರ್ತಾರೆ. ಆದರೆ ಮನೆಯಲ್ಲಿ ತಾಯಿ, ತಂದೆ, ಅಜ್ಜ, ಅಜ್ಜಿ ಮುಖಾಂತರ ಏನು ಸಂಸ್ಕಾರ ಸಿಗ್ತದೆ, ಈ ಸಂಸ್ಕಾರ ಅವನ ಜೀವನಿಗೆ ಒಂದು ಬುದ್ಧಿ ಆಗ್ತದೆ. ಆ ರೀತಿ ಮನೆ ಚೆನ್ನಾಗಿರ್ಬೇಕು. ಆದರೆ ಈಗ ಕುಟುಂಬಗಳು ಹಾಳಾಗ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಒಂದು ಸಲ ಮದುವೆ ಆಯಿತು ಅಂದರೆ 7 ಜನ್ಮಕ್ಕೂ ಅವರೇ ಗಂಡ ಹೆಂಡತಿ ಅಂತ ನಮ್ಮಲ್ಲಿ ಒಂದು ಭಾವನೆ ಇದೆ.
ಅದಕ್ಕೆ ವಟ ಸಾವಿತ್ರಿ ಪೂಜೆ ಮಾಡಿದ ದಿವಸ ಹೆಣ್ಮಕ್ಳು ಹೇಳ್ತಾರೆ, ನನಗೆ ಇವನೇ 7 ಜನ್ಮಕ್ಕೂ ಗಂಡ ಇರಲಿ ಅಂದರು. ಇವತ್ತೇನು ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಅದರ ಒಂದೇನಾಗಿದೆ, ಮದುವೆ ಆದ 6 ತಿಂಗಳೊಳಗೆ ಡೈವರ್ಸ್ ಆಗುವಂಥ ಪ್ರಮಾಣಗಳು ಜಾಸ್ತಿ ಆಗ್ತಾ ಇದೆ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಆದರೆ ಇವತ್ತು ಟಿ ವಿನಲ್ಲಿ ನೋಡುವಂಥ ಪ್ರತಿಯೊಂದು ಸೀರಿಯಲ್ ನೋಡ್ರಿ, ಆ ಪ್ರತಿಯೊಂದು ಸೀರಿಯಲ್ನಲ್ಲಿ ಗಂಡನಿಗೆ ಮತ್ತೊಂದು ಹೆಣ್ಣಿನ ಕೂಡ ಸಂಬಂಧ, ಹೆಂಡತಿಗೆ ಮತ್ತೊಬ್ಬರು ಕೂಡ ಸಂಬಂಧ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಆದರೆ ಆ ಸಂಸ್ಕೃತಿಯನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ಇದು ಆಗಬಾರ್ದು ಅಂತಂದರೆ ಟಿ ವಿ ನೋಡೋದನ್ನೇ ಕಮ್ಮಿ ಮಾಡಬೇಕು. ಅದೇ ರೀತಿ ಮೊಬೈಲು, ಇವೆಲ್ಲ ಸಂಗತಿಗಳಿಂದ ನಾವು ಅನೇಕ ನಮ್ಮ ಸಂಸ್ಕಾರ ಸಂಸ್ಕೃತಿಗಳನ್ನು ಬಿಡ್ತಾ ಇದ್ದೀವಿ. ಇದು ಆಗಬಾರ್ದು. ಈ ದೃಷ್ಟಿಯಿಂದ ನಮ್ಮ ಮಕ್ಕಳಿಗೆ ಈ ಸಂಸ್ಕಾರ ಸಿಗೋ ದೃಷ್ಟಿಯಿಂದ ರಾಮಾಯಣ ಮತ್ತು ಮಹಾಭಾರತ ಈ ಸಂಸ್ಕಾರಗಳನ್ನು ಕೊಡುವಂಥ ಅತ್ಯಂತ ಶ್ರೇಷ್ಠ ಪುಸ್ತಕಗಳು, ಗ್ರಂಥಗಳು ನಾವು ಜಗತ್ತಿಗೆ ನಾವು ಕೊಟ್ಟಂಥ ಕೊಡುಗೆ. ನಂತರ ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತ ಅಧ್ಯಕ್ಷರಾದ ರಾಮನಗೌಡರು, ಬಸವರಾಜ್ ಕೌಜಲ್ಗಿ, ಕುಡಚಿ ಶಾಸಕ ಪಿ ರಾಜೀವ್ ಮಾತನಾಡಿದರು. ಪರಂಪೂಜ ಸದಾಶಿವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಸಾಯುವಾಗ ಮಾದ್ರಿ ಕುಂತಿಯನ್ನ ತನ್ನ ಪಕ್ಕ ಕೂಡಿಸ್ಕೊಂಡು ಹೇಳ್ತಾಳ, ಅನಿವಾರ್ಯ ಕರ್ಮ, ನಾನೀಗ ಸಾಯ್ತೇನೆ, ನಾನಿಬ್ಬರು ಮಕ್ಕಳ ಜವಾಬ್ದಾರಿಯನ್ನು ನಿನ್ನ 3 ಮಂದಿ ಮಕ್ಕಳಂಗ ಹೊರೋದಿದ್ರೆ ನಾನು ನಿಶ್ಚಿಂತೆಯಿಂದ ಹೋಗ್ತೀನಂತೇಳಿ. ದುರ್ಯೋಧನನಿಗೆ ಹೋಲಿಸಿದ್ರೆ ಭಾಳ ಅಪರೂಪದ ಒಳ್ಳೆಯ ಗುಣಗಳೇನು ಭೀಮನಲ್ಲಿ ಇರಲಿಲ್ಲ. ಆದ್ರೆ ಒಂದು ದೊಡ್ಡ ಗುಣ ಇತ್ತು. ಅದೇನು ಅಂದ್ರೆ ಧರ್ಮ ಒಂದು ಗೆರೆ ಎಳೆದ ಅಂದ್ರೆ ಭೀಮ್ ಅದನ್ನು ದಾಟ್ತಿರ್ಲಿಲ್ಲ. ಅದು ಅವನು ಕೊನೆತನ ಪಾರು ಮಾಡಿತು. ಒಳ್ಳೆ ಗುಂಪಿನಾಗಿಟ್ಟು ತಾಯಿ ಆದವಳು 5 ಜನ ಮಕ್ಕಳನ್ನ ಹಿಂಗೆ ಬೆಳೆಸಿದಳು. ಮೊದಲೇ ರಾಜ್ಯ ಇಲ್ಲ, ಅದೇನಂತಾರಲ್ರಿ ಇತ್ತೀಚಿನ ದಿನ ಅದ್ರಾಗ ಯುಗಾದಿ ಖಂಡೆ ಪೂಜೆ ದಿವಸ ಖಡ್ಗ ಇಟ್ಟು ಪೂಜೆ ಮಾಡೋದು, ನಮ್ದು ಒಂದು ಸಂಸ್ಥಾನ ಅಂತ ಹೇಳಿ ಹಳಿ ಪಟಕ ಸುತ್ತಕೊಂಡು ತಿರುಗಾಡೋದು, ಹಿಂಗಾಗಿರ್ತಾವ ಪ್ರಜಾಪ್ರಭುತ್ವ. ಹಂಗ ಅವಾಗ ಅವ್ರ ಕೈಯಾಗ. ಈ ಸಂದರ್ಭದಲ್ಲಿ ಶಿಕ್ಷಣ ಪ್ರಸಾರ ಮಂಡಳ ಅಧ್ಯಕ್ಷರು ಹಾಗೂ ಮಾಜಿ ಸಂಸದ ಅಮರ್ ಸಿಂಗ್ ಪಾಟೀಲ್, ಗದುಗಿನ ಶಿವಾನಂದ ಮಠದ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮೀಜಿ, RSS ಉತ್ತರ ಪ್ರಾಂತ ಸರಸಂಘ ಚಾಲಕ ಅರವಿಂದ್ ರಾವ್ ದೇಶಪಾಂಡೆ, ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತದ ಅಧ್ಯಕ್ಷ ರಾಮನಗೌಡ ಪಾಟೀಲ್ ಹಾಗೂ ವಿಶ್ವ ಹಿಂದೂ ಪರಿಷತ್ ಧಾರವಾಡ ಅಧ್ಯಕ್ಷ ಬಸವರಾಜ್ ಕೌಜಲ್ಗಿ, ಕುಡಚಿ ಶಾಸಕ ಪಿ ರಾಜೀವ್, ಶ್ರೀಮತಿ ಭಾಗ್ಯಶ್ರೀ ಪಾಟೀಲ್ ಸೇರಿದಂತೆ ಇನ್ನಿತರ ಮಾನ್ಯರು ಉಪಸ್ಥಿತರಿದ್ದರು. ಸಂಜು ಬಾಕುಡೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ರಾಯಬಾಗ್. ಇದೀಗ ಪುಟ್ಟದೊಂದು ವಿರಾಮ. रंगोली के सप्तरंगों में खुशियों के दीप चमकाए, आराधना के साथ अपनी दिवाली मनाए। कपड़ों की दुनिया में एक भरोसेमंद और गुणवत्तापूर्ण नाम आराधना। गृहलक्ष्मी की सुंदरता की पहचान है साड़ी। घर की औरत का रुबाब और संस्कृति की देन है साड़ी। इस दिवाली के सुनहरे मौके पे आराधना लेके आए हैं महिलाओं के लिए मनपसंद साड़ीज और रेडीमेड सहित बच्चों के लिए आकर्षक और मनपसंद ड्रेसेस। पुरुषों के लिए जेंट्स वेयर में शर्ट, टी-शर्ट्स, जीन्स, फॉर्मल और भी कई प्रकार के ड्रेसेस। जल्द ही अपनी मनपसंद ड्रेस खरीदे सिर्फ आराधना में। बेलगाम के वस्त्र जगत में बहुत ही बढ़िया है आराधना। नए कपड़े पहन के दीजिए दिवाली की शुभकामना। आराधना, मारुति गली, बेलगाम। थोड़ी सी महकी, थोड़ी सी बहकी, ऋतु अनोखी है, हल्के हल्के दिल में हलचल जो मचलती है। ये कैसा है समा, ये प्यार सा एहसास है, ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। अरे बाप रे, पहा तर कितीही गर्दी. पोतदार ज्वेलर्सचे पण कमाल आहे ना. का असू नये. 122 वर्षांपासून ग्राहकांना खरे सोने, चांगली वागणूक व प्रामाणिक सेवा जी मिळत आली आहे. म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही. अशी कुठलीही मूर्ती नाही जी इथे बनविली जात नाही. हिरा, पन्ना, माणिक असो वा मोती, येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास
घेतलेला दागिना व सरळ व्यवहार मिळवितो. येथे काही स्कीम नाही, डिस्काउंट नाही आणि बहुमानही नाही. सरळ सुरळीत व्यवहारच यांची ओळख आहे. या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत. यांचा विश्वास हाच यांची खरी ओळख आहे. हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स बेळगाव. ವಿರಾಮದ ಬಳಿಕ ಸ್ವಾಗತ. ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಒಂದು ಮರಕ್ಕೆ ಡಿಕ್ಕಿ ಹೊಡೆದ ಘಟನೆ ಗೋಕಾಕ್ ತಾಲೂಕಿನ ಕೊಳವಿ ಗ್ರಾಮದ ಬಳಿ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ರಸ್ತೆ ಪಕ್ಕದ ಮರಕ್ಕೆ ಡಿಕ್ಕಿ ಹೊಡೆದಿರುವ ಘಟನೆ ಗೋಕಾಕ್ ತಾಲೂಕಿನ ಕೊಳವಿ ಗ್ರಾಮದ ಬಳಿ ಸಂಭವಿಸಿದೆ. 17 ಜನ ಪ್ರಯಾಣಿಕರು ಈ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದು, ಏಕಾಏಕಿ ಬಸ್ ರಸ್ತೆ ಬಿಟ್ಟು ಕೆಳಗಿಳಿಯುತ್ತಿದ್ದಂತೆ ಪ್ರಯಾಣಿಕರು ತುಂಬಾ ವಿಚಲಿತರಾಗಿದ್ದರು. ಈ ವೇಳೆ ಬಸ್ನಲ್ಲಿ ಹ್ಯಾಂಡಲ್, ಕಿಟಕಿ ಆಂಗಲ್ ಬಡಿದು 8 ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಓರ್ವ ಪ್ರಯಾಣಿಕರ ಕೈ ಮುರಿದಿದ್ದು, ಇನ್ನುಳಿದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ನಂತರ ಸ್ಥಳೀಯರ ಸಹಾಯದಿಂದ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ನಿಯತಿ ಫೌಂಡೇಶನ್ ವತಿಯಿಂದ ಖಾನಾಪುರದ ಕನಕುಂಬಿಯಲ್ಲಿನ ಮೌಳಿದೇವಿ ಪ್ರೌಢಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಸೆಪ್ಟೆಂಬರ್ 2 ಶುಕ್ರವಾರದಂದು ಮೌಳಿದೇವಿ ಪ್ರೌಢಶಾಲೆ ಕನಕುಂಬಿ ಖಾನಾಪುರದಲ್ಲಿ ನಿಯತಿ ಫೌಂಡೇಶನ್ ವತಿಯಿಂದ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಯಿತು. ನಿಯತಿ ಫೌಂಡೇಶನ್ನ ಅಧ್ಯಕ್ಷೆ ಮತ್ತು ಖಾನಾಪುರದ ಬಿಜೆಪಿ ನಾಯಕಿ ಡಾಕ್ಟರ್ ಸೋನಾಲಿ ಸರ್ನೋಬತ್, ಡಾಕ್ಟರ್ ಸ್ಪರ್ಶ ಅಗರ್ವಾಲ್ ಅವರೊಂದಿಗೆ ಎಲ್ಲಾ ವಯೋಮಾನದವರಿಗೆ ಈ ಸಂಪೂರ್ಣ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದರು. ಬಿಜೆಪಿ ಕಾರ್ಯಕರ್ತ ಅರ್ಜುನ್ ಗಾವಡೆ, ಅನಂತ ಗಾವಡೆ ಸಕಲ ವ್ಯವಸ್ಥೆ ಮಾಡಿದ್ದರು. ಮುಖ್ಯ ಶಿಕ್ಷಕ ಶ್ರೀ ಚಿಗುಳ್ಕರ್ ಸ್ವಾಗತಿಸಿದರು. ಡಾಕ್ಟರ್ ಸ್ಪರ್ಶ ಅಗರ್ವಾಲ್ ಆರೋಗ್ಯ ಮತ್ತು ನಿರ್ವಹಣೆ ಕುರಿತು ಮಾಹಿತಿ ನೀಡಿದರು. ವಿದ್ಯಾರ್ಥಿನಿಯರು ಭಕ್ತಿಗೀತೆಯೊಂದಿಗೆ ಎಲ್ಲರನ್ನ ಸ್ವಾಗತಿಸಿದರು. ಡಾಕ್ಟರ್ ಸೋನಾಲಿ ಸರ್ನೋಬತ್ ಅವರು ಸಾಮಾಜಿಕ, ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕುರಿತು ಮಾಹಿತಿ ನೀಡಿದ್ದು, ಮಹಿಳಾ ಸ್ವಸಹಾಯ ಗುಂಪುಗಳು ಮತ್ತು ಸಮಾಜಕ್ಕೆ ಅವರ ಅದ್ಭುತ ಕೊಡುಗೆಯ ಬಗ್ಗೆ ಮಾತನಾಡಿದರು. तर ह्या गोष्टी ज्या आहेत त्यांचा विचार पहिल्यांदा करायला पाहिजे. मी मत कसं विकत घेऊ ह्याचा विचार करून उपयोग नाहीये. त्यामुळं इथून पुढं जेव्हा तुम्ही कुणाला मत घालाल काय दादा, तेव्हा आपल्या समाजाचा विकास कसा करता येईल आणि तो विकास करणारा माणूस तेवढी त्याची अक्कल आहे की नाही, त्याची तेवढी पोच आहे की नाही, त्याचं तेवढं शिक्षण आहे की नाही, तो माणूस ते करू शकतो की नाही हे बघून तुम्ही मत घालायला पाहिजे.
ನಿಯತಿ ಫೌಂಡೇಶನ್ ಮತ್ತು ಡಾಕ್ಟರ್ ಸ್ಪರ್ಶ ಅಗರ್ವಾಲ್ ಅವರು ಉಚಿತ ಆರೋಗ್ಯ ಸೇವೆ ಮತ್ತು ಉಚಿತ ಔಷಧಿಗಳನ್ನು ಒದಗಿಸಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಆರೋಗ್ಯ ಶಿಬಿರದ ಪ್ರಯೋಜನ ಪಡೆದರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರಾದ ಬಾಳೇಶ್ ಚವ್ವಣ್ಣವರ್, ಪರಶುರಾಮ್ ಕೋಲ್ಕಾರ್, ವಿನೋದ್ ಪಾವ್ಲೆ ಉಪಸ್ಥಿತರಿದ್ದರು. ಮಹಿಳಾ ಸ್ವಸಹಾಯ ಗುಂಪುಗಳು ಸಾತೇರಿ ಸಂಘ, ವೈಷ್ಣವಿ ಸಂಘ, ಜಯ ಜೀಜವ್ ಸಂಘ, ಆನಂದಿ ಸಂಘ, ಸಿದ್ದೇಶ್ವರ ಸಂಘಗಳನ್ನು ಡಾಕ್ಟರ್ ಸೋನಾಲಿ ಸನ್ನೋಬತ್ ಸನ್ಮಾನಿಸಿದರು. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾವರ್ಕರ್ ಫೋಟೋ ಹಾಕ್ತೀವಿ, ಮುಟ್ಟಿ ತಾಕತ್ತಿದ್ರೆ ಜನರಿಗೆ ಪ್ರಚೋದನೆ ನೀಡುವ ಕೆಲಸ ಮಾಡುತ್ತಿರುವ ಶಾಸಕ ಅಭಯ್ ಪಾಟೀಲ್. ಶಾಸಕ ಅಭಯ್ ಪಾಟೀಲ್ ಈ ರೀತಿ ಸವಾಲು ಹಾಕುವುದು ಯಾವ ನ್ಯಾಯ? ಅಭಯ್ ಪಾಟೀಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಶಾಸಕ ರಮೇಶ್ ಕುರ್ಜಿ. ಕಿತ್ತೂರು ಶಾಸಕ ಮಹಾಂತೇಶ್ ದೊಡ್ಡಗೌಡರ್ ಅದ್ದೂರಿ ಜನ್ಮದಿನ ಆಚರಣೆ. ಸಾವಿರಾರು ಜನರಿಗೆ ಉಚಿತ ಆರೋಗ್ಯ ಚಿಕಿತ್ಸೆ, ರಕ್ತದಾನ ಶಿಬಿರ. ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಶಾಸಕ ಮಹಾಂತೇಶ್ ದೊಡ್ಡಗೌಡರ್. ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಆಯೋಜನೆ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್.